ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆಮೇಲೆ ಮತ್ತೆ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾವು ಇವಾಗ ಇನ್ನು ಟ್ರಾವೆಲ್ ಮಾಡ್ತಾ ಇದ್ವಿ, ಊರಿಗೆ ಹೋಗ್ತಾ ಇದ್ವಿ, ನಮ್ಮ ಫ್ರೆಂಡ್ ಊರಿಗೆ ಹೋಗ್ತಾ ಇದ್ವಿ. ಸೊ ಹಾಗಾಗಿ ಸ್ವಲ್ಪ ಶಾಪಿಂಗ್ ಇದೆ, ಶಾಪಿಂಗ್ ಮಾಡಬೇಕು ಅಂತ ಹೊರಗಡೆ ಹೋಗ್ತಾ ಇದ್ದೀನಿ. ಕೆಲಸ ಎಲ್ಲ ಆಗಿದೆ, ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾರು ಫ್ರೆಂಡು ಏನು ಅಂತ ಒಂದು ಸ್ವಲ್ಪ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಹಳೆಯ ಫ್ರೆಂಡು ಅವರು. ನಮ್ಮ ಫ್ರೆಂಡ್ಶಿಪ್ ಅಂದರೆ 7-8 ವರ್ಷಗಳ ಹಿಂದೆನೆ ನಾವು ಅವರು ಮೀಟ್ ಆಗಿದ್ವಿ. ಎಲ್ಲಿ ಮೀಟ್ ಆಗಿದ್ವಿ ಅಂದರೆ, ನಾವು ಅವರು ಕಾರವಾರದಲ್ಲಿ ಮೀಟ್ ಆಗಿದ್ವಿ. ಕಾರವಾರದಲ್ಲಿ ಅವ್ರು ಬಂದಿದ್ರು, ಜಾರ್ಖಂಡ್ದಿಂದ ಬಂದಿದ್ರು. ನಾನು ತಮಿಳುನಾಡಿನಿಂದ ಹೋಗಿದ್ದೆ ಕಾರವಾರಿಗೆ. ಸೊ ಅವಳು ಜಾರ್ಖಂಡ್ದಿಂದ ಬಂದು, ನಾವು ಕಾರವಾರಲ್ಲಿ ಇದ್ದೀವಿ. ಅವ್ರ ಹಸ್ಬೆಂಡು ನಮ್ಮ ಹಸ್ಬೆಂಡು ಒಂದೇ ಡಿಪಾರ್ಟ್ಮೆಂಟಲ್ಲೇ ಇರೋದ್ರಿಂದ ಅವ್ರಿಗೆ ನಮ್ಗೆ ಪರಿಚಯ ಆಗಿರುವಂಥದ್ದು. ಸೊ ಅವರು ನಮಗೂ ಒಳ್ಳೆಯ ಪರಿಚಯ. ಕಾರವಾರದಲ್ಲಿ ಅವರು, ನಾವು, ನಮ್ಮ ಫ್ಯಾಮಿಲಿ ಅವರು 4 ವರ್ಷ ನಾವು ಒಟ್ಟಿಗೆ ಇದ್ದೀವಿ. ಆಮೇಲೆ ಅವ್ರು ಬೇರೆ ಕಡೆ ಹೋದ್ರು, ನಾವು ಬೇರೆ ಕಡೆ ಬಂದ್ವಿ. ಅಲ್ಲಿಂದ ನಮ್ಮದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು. ತುಂಬ ಒಳ್ಳೆ ಫ್ರೆಂಡ್ಶಿಪ್ಪು. ತುಂಬ ದಿನದಿಂದ ಅವರು ಬನ್ನಿ ಅಂತ ಹೇಳ್ತಾ ಇದ್ವು. ನಾನು ಹೋಗೋಕ್ಕಾಗಲಿಲ್ಲ, ನಾನು ಹೋಗಿರಲಿಲ್ಲ. ಸೊ ಇವಾಗ ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ ಹೋಗಿ ಬರೋಣ ಅಂತ. ಆಲ್ಮೋಸ್ಟ್ ಇವಾಗ ಸಮ್ಮರ್ ಎಂಟ್ರಿ ಆಗಿದೆ ಇಲ್ಲಿ ಗುಜರಾತಲ್ಲಿ. ಸೊ ನೋಡೋಣ, ಇವಾಗ ಹೋಗೋಣ ಅಂತ ವಿಚಾರ ಮಾಡಿದ್ವಿ. ಅದಕ್ಕೆ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಇದೆ, ಶಾಪಿಂಗ್ ಮಾಡ್ಕೊಂಡು ಇವಾಗ ಬರ್ತೀವಿ. ಬಂದಮೇಲೆ ಏನು ಎಂತ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತೆ ಸಿಗೋಣ ಗೈಸ್. ತುಂಬ ಸೆಕೆ ಗೈಸ್, ಆಲ್ಮೋಸ್ಟ್ ಇಲ್ಲಿ ಸ್ಟಾರ್ಟ್ ಆಗಿದೆ ಸಮ್ಮರು. ಫಟಾಫಟ್ ಅಂತ ತೊಗೊಂಡ್ವಿ. ಇನ್ನೇನು ಡ್ರೆಸ್ ಚೇಂಜ್ ಮಾಡಲಿಲ್ಲ ನಾನು, ಯಾಕೆಂದರೆ ಇದನ್ನು ಸ್ವಲ್ಪ ಏನು ತೊಗೊಂಡು ಬಂದಿರೋವಂಥದ್ದು ಒಂದು ಸ್ವಲ್ಪ ತೋರಿಸ್ಬಿಟ್ಟು ಇದು ವಿಡಿಯೋ ಮುಗಿಸ್ಬಿಟ್ಟು ಆಮೇಲೆ ಲಂಚ್ ಎಲ್ಲ ಮಾಡಬೇಕು. ಸೊ ಹಾಗಾಗಿ ಫಟಾಫಟ್ ಅಂತ ನಿಮ್ಗೆ ತೋರಿಸ್ಬಿಡ್ತೀನಿ. ಆಮೇಲೆ ಇನ್ನೂ ಸುಮಾರು ಕೆಲಸ ಇದೆ ನಂದು. ಸೊ ಲೆಟ್ಸ್ ಗೋ. ಏನು ಜಾಸ್ತಿ ಅಂತಂದರೆ ಇನ್ನೂ ಶಾಪಿಂಗ್ ಇದೆ, ಸ್ವಲ್ಪ ಅಷ್ಟೇ ತಂದಿರುವಂಥದ್ದು. ಇದೊಂದು ಟೀ ಶರ್ಟು. ನನ್ನ ಫ್ರೆಂಡ್ಗೆ, ಅವ್ರಿಗೆ 2 ಗಂಡು ಮಕ್ಕಳು, ಶ್ರೀನಿವಾಸ, ಭರತ ಅಂತ. ಅವ್ರಿಗೆ 2 ಗಂಡು ಮಕ್ಕಳು ಇದ್ದಾರೆ ಗೈಸ್. ನನ್ನ ಫ್ರೆಂಡ್ ಹೆಸರು ಯಶೋಧ ಅಂತ. ಅವಳು ಫ್ರೆಂಡ್ ಕಡಿಮೆ, ನನಗೆ ತಂಗಿ ಥರ, ಸಿಸ್ಟರ್ ಥರ. ಫ್ರೆಂಡ್ ಕಡಿಮೆ, ಸಿಸ್ಟ್ರು ಅವಳೇ. ಸೊ ಅಷ್ಟು ನಮ್ಮದು ಬಾಂಡಿಂಗ್ ಚೆನ್ನಾಗಿದೆ. ಸೊ ಇದೊಂದು ಟೀ ಶರ್ಟು. ಆಮೇಲೆ ಇದೊಂದು ಪ್ಯೂರ್ ಕಾಟನ್ ಟಾಪು. ಆಮೇಲೆ ಅವ್ರ ಮಕ್ಕಳಿಗೆ ಇದೊಂದು ನಾನು ಶರ್ಟ್ ತೊಗೊಂಡಿದ್ದೀನಿ, ಪ್ಯೂರ್ ಕಾಟನ್ದು ಒಂದು ಶರ್ಟು. ಆಮೇಲೆ ಇದೊಂದು ಶರ್ಟು, ನಾನು ಬಿಚ್ಚಲ್ಲ ಸುಮ್ಮನೆ ಎಲ್ಲಿ. ಇದೊಂದು, ಇದು ನೋಡಿ ಪ್ಯೂರ್ ಕಾಟನ್ದು, 2 ಶರ್ಟು. ಆಮೇಲೆ ಅವಳಿಗೆ ಅಂತ ಇದೊಂದು ಸಾಡಿ ತೊಗೊಂಡು ಹೋಗ್ತಾ ಇದ್ದೀನಿ ಗೈಸ್. ಸಾಡಿ, ಡ್ರೆಸ್ ಅಂದರೆ ಮಾಮೂಲಿಯಾಗಿ ಅವರೆಲ್ಲ ಡ್ರೆಸ್ಸೇ ಹಾಕೊಳ್ಳೋದು ಜಾಸ್ತಿ, ಸಾಡಿ ಎಲ್ಲ ಅವರೆಲ್ಲ ವೇರ್ ಮಾಡಲ್ಲ. ಸೊ ನನಗೂ ನಮ್ಮದು ಸೌತ್ ಸೈಡ್ದು ನೆನಪಿರಲಿ ಅಂತ ನಾನು ಅವಳಿಗೆ ಸಾಡಿ ತೊಗೊಂಡಿದ್ದೀನಿ. ಸಾಡಿ ಕೊಡ್ಬೇಕಂತ ಆಸೆ. ನಾನು ಬನಾರಸಿ ಟೈಪ್ ಎಲ್ಲ ಸಿಲ್ಕ್ ಸಾಡಿ ಇರುತ್ತಲ್ಲ ನಮ್ಮ ಸೈಡು, ಪಟ್ಟು ಸಾಡಿ, ಬಾರ್ಡ್ರದ್ದು ಇರುತ್ತಲ್ಲ, ದೊಡ್ಡದಾಗಿ ಬಾರ್ಡ್ರ್ ಬರುತ್ತೆ, ಆ ಥರ ಸಾಡಿ ಎಲ್ಲ ಇರುತ್ತಲ್ಲ, ಅದನ್ನು ಕೊಡ್ಬೇಕಂತ ನಾನು ವಿಚಾರ ಮಾಡಿ. ಅದನ್ನಂತೂ ಅವರು ಆ ಕಡೆ ಹಾಕೋದೇ ಇಲ್ಲ, ವೇರ್ ಮಾಡಲ್ಲ. ಆಮೇಲೆ ಇದೊಂದು ಸ್ವಲ್ಪ ಈ ಥರದ್ದು ಕೊಟ್ಬಿಟ್ರೆ ಅವಳು ಯಾವಾಗಾದರೂ ವೇರ್ ಮಾಡ್ಬೋದು ಅಂತ ಈ ಸಾಡಿ ನಾನು ಕೊಡ್ತಾ ಇದ್ದೀನಿ. ಇದಕ್ಕೆ ಈ ಥರ ಇದೆ, ನಾನು ಇದನ್ನು ಬಿಚ್ಚಲ್ಲ. ಇದು ಪಲ್ಲು ಸೈಡಲ್ಲಿ ಬರುತ್ತೆ, ಸೆರಗು ಸೈಡಲ್ಲಿ.
ಇದು ಕಲರ್ ತುಂಬಾ ಚೆನ್ನಾಗಿದೆ, ಅದ್ರಲ್ಲಿ ಸ್ವಲ್ಪ ಬೇರೆ ಕಾಣಿಸ್ತಾ ಇದೆ. ಇದು ಲೆಮನ್ ಕಲರ್ ಇದೆ ಗೈಸ್, ಇದರಲ್ಲಿ ಎಲ್ಲೋ ಜಾಸ್ತಿ ಕಾಣಿಸ್ತಾ ಇದೆ ನೋಡಿ. ಇದೊಂದು ಸಾಡಿ. ಆಮೇಲೆ ಏನಾದ್ರೂ ತಿಂಡಿ ತಿನಿಸುಗಳನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕಂತ ಸ್ವಲ್ಪ ಎಲ್ಲ ಐಟಮ್ ಎಲ್ಲ ಸಾಮಗ್ರಿಗಳನ್ನೆಲ್ಲ ತಗೊಂಡ್ ಬಂದಿದ್ದೀನಿ. ಕೆಲವೊಂದು ಕಿಚನ್ ಅಲ್ಲಿ ಇರ್ತದೆ. ಅವ್ರಿಗೆ ಚುನ್ಮರಿ ಚೂಡ ಅಂದ್ರೆ ತುಂಬಾ ಇಷ್ಟ. ಅವಳು ನಾನು ಕಾರವಾರದಲ್ಲಿದ್ದಾಗ ನಮ್ ಕೈ ರುಚಿ ಎಲ್ಲ ನೋಡಿದಾಳೆ ಅವಳು, ಅವಳಿಗೆ ಗೊತ್ತು. ಸೊ ಅವ್ರಿಗೊಂದು ಕೆಲವೊಂದೆಲ್ಲ ಐಟಮ್ಸ್ ಎಲ್ಲ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಲಾಡು ಆಗಿರ್ಬೋದು, ಆಮೇಲೆ ಚುನ್ಮರಿ ಖಾರ ಹಾಕ್ಕೊಂಡು ಚೂಡ ಮಾಡ್ಕೊಂಡು ಹೋಗ್ತೀನಿ. ಇದೊಂದು ತಗೊಂಡಿದ್ದೀನಿ. ಆಮೇಲೆ ಇನ್ನು ಕೆಲವೊಂದೆಲ್ಲ ಇದೆ ಕಿಚನ್ ಅಲ್ಲಿ ಇದೆ, ಅದು ಮಾಡುವಂಥದ್ದು. ಆಮೇಲೆ ಮತ್ತೆ ನನಗಿದೆ ನೀವೇ ಕ್ರೀಮ್ ಅಂತ ಇದೊಂದು ತಗೊಂಡಿದ್ದೀನಿ. ಆಮೇಲೆ ಇದೆರಡು ಇನ್ನು ಸಮ್ಮರ್ ಸೀಸನ್ ಅಲ್ವಾ, ಶಾರ್ಟ್ಸ್ ಇದೆ, 2 ಶಾರ್ಟ್ಸು. ಆಮೇಲೆ ಅದು ಇನ್ನೂ ಇದೆಯಾ. ಆಮೇಲೆ ಇದೇನಿಲ್ಲ, ಇದು ಹಾಗೆ ಇದು ಪನ್ನೀರು, ಆಮೇಲೆ ಇದು ಅದು ಅಂತ ನನ್ನ ಮನೆಗೆ ತಂದಿರುವಂಥದ್ದು, ಬಾಕಿ ಏನಿಲ್ಲ. ಮತ್ತೆ ಇಲ್ಲಿ ಸೈಡ್ ಇಟ್ಬಿಡ್ತೀನಿ. ಇದು ಅವಳಿಗೆ ಬರ್ತೀನಿ ಅಂತ ಹೇಳಿದೇನೆ, ಅವಳು ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದಾಳೆ. ಬೇಗ ಬಾದಿದೆ ಅಂತ ಹೇಳ್ತಾ ಇದ್ಲು. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿಂದ ಪಾಸಿಬಲ್ ಆದ್ರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಲೆಂತಿ ವಿಡಿಯೋ. ಇವಾಗಂತೂ ನಾನು ಜಾಸ್ತಿ ಲೆಂತಿ ವಿಡಿಯೋ ಮಾಡಕ್ ಮಾಡಿಲ್ಲ. ಎಲ್ಲಾದ್ರೂ ಹೊರಗಡೆ ಹೋಗಿದ್ವಿ ಅಂದ್ರೆ ಮಾಡಿದರೆ ಚೆನ್ನಾಗಿರೋ ಪ್ಲೇಸ್ ಇದ್ರೆ ಅದನ್ನ ಮಾಡಿ ಹಾಕಿರ್ತೀನಿ. ಅದರ್ವೈಸ್ ಶಾರ್ಟ್ಸ್ ಎಲ್ಲ ಟೈಮ್ ಎಲ್ಲ ಸಿಕ್ಕಾಗೆಲ್ಲ ನಾನು ಶಾರ್ಟ್ಸ್ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಚಲೋ ಕಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ. ಯಾರೆಲ್ಲ ನನಗೆ ಇಲ್ಲಿವರೆಗೆ ಕಮೆಂಟ್ ಎಲ್ಲ ಮಾಡಿದಾರೆ, ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತಾ ಇರಿ, ನನ್ನ ವಿಡಿಯೋ ನೋಡ್ತಾ ಇರಿ, ಎಂಜಾಯ್ ಮಾಡಿ. ಆಮೇಲೆ ಯಾರೆಲ್ಲ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿದಾರೆ ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಮತ್ತೆ ಆ ಪ್ಯಾಕಿಂಗ್ ವಿಡಿಯೋ ಅದು ಇದೆಲ್ಲ ಏನೇನೆಲ್ಲ ಐಟಮ್ಸ್, ಚಕ್ಲಿ, ಲಾಡು, ಒಂದ್ ಸ್ವಲ್ಪ ಚುರುಮರಿ, ಖಾರ ಹಚ್ಕೊಳ್ಳೋದು, ಆಮೇಲೆ ಇನ್ನೂ ಒಂದ್ ಸ್ವಲ್ಪ ಎಲ್ಲ ಐಟಮ್ ಎಲ್ಲ ತರೋದಿದೆ. ತಂದ್ಮೇಲೆ ಪ್ಯಾಕಿಂಗ್ ಎಲ್ಲ ಟೈಮ್ ಸಿಕ್ಕರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲ ಅಂದ್ರೆ ನಾವ್ ಎಲ್ಲಿ ಹೋಗ್ತೀವಿ ಯಾವ್ರಿಗೆ ಯಾವ್ದ್ರ ವಿಡಿಯೋ ಬರುತ್ತೆ. ನೀವೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.